ಪಂಚರಾಜ್ಯ ಚುನಾವಣೆಯಲ್ಲಿ ಬಿಜೆಪಿ ಗೆಲುವಿನ ನಾಗಾಲೋಟವೇರಿದೆ. 5 ರಾಜ್ಯಗಳಲ್ಲಿ 3 ರಾಜ್ಯ ಗೆದ್ದು ಗೆಲುವಿನ ಕೇಕೆ ಹಾಕಿದೆ. ಇಂಟ್ರೆಸ್ಟಿಂಗ್ ಅಂದ್ರೆ 15 ವರ್ಷದ ನಂತರ ದೀದಿಗೆ ಸೋಲಿನ ಶಾಕ್ ಎದುರಾಗಿದ್ದು ತಮಿಳುನಾಡಲ್ಲಿ ದಳಪತಿಯ ದರ್ಬಾರ್ ಶುರುವಾಗಿದೆ. भरोसा वीरता के संकल्प पर, भरोसा एक भारत श्रेष्ठ भारत की भावना पर। ಕೆಂಪು ಬಾವುಟಗಳ ತವರೂರು, ಕಾಮ್ರೇಡ್ಗಳ ಸಾಮ್ರಾಜ್ಯ, ಕಮ್ಯುನಿಸ್ಟ್ ಸಿದ್ಧಾಂತದ ಬೀಡು, ಕಾಲಕ್ರಮೇಣ ತೃಣಮೂಲ ಕಾಂಗ್ರೆಸ್ನ ದರ್ಬಾರ್. ಇದೀಗ ಮೊದಲ ಬಾರಿಗೆ ಕೇಸರಿ ಕಮಾಲ್. ಪಶ್ಚಿಮ ಬಂಗಾಳದಲ್ಲಿ ಮೊದಲ ಬಾರಿಗೆ ಬಿಜೆಪಿ ಸರ್ಕಾರ ರಚನೆ ಆಗ್ತಿದೆ. ಕಮ್ಯುನಿಸ್ಟ್ ಪಕ್ಷಗಳ 34 ವರ್ಷ, ಟಿಎಂಸಿಯ 15 ವರ್ಷದ ನಂತರ ಬಿಜೆಪಿ ಅಧಿಕಾರಕ್ಕೆ ಏರುತ್ತಿದೆ. ಜನಸಂಘ ಸಂಸ್ಥಾಪಕ ಡಾಕ್ಟರ್ ಶ್ಯಾಮ್ ಪ್ರಸಾದ್ ಮುಖರ್ಜಿ ತವರು ರಾಜ್ಯದಲ್ಲಿ ಬಿಜೆಪಿ ಮೊದಲ ಬಾರಿಗೆ ಅಧಿಕಾರದ ಚುಕ್ಕಾಣಿ ಹಿಡಿಯುತ್ತಿದೆ. जब वर्षों की साधना सिद्धि में बदलती है तो चेहरे पर जो खुशी होती है वो खुशी आज मैं देश भर के भाजपा के कार्यकर्ता के चेहरे पर देख रहा हूं. ಬಂಗಾಳದಲ್ಲಿ ಬಿಜೆಪಿ ಅಧಿಕಾರಕ್ಕೆ ಏರಲು ಹಲವು ಅಂಶಗಳು ಪೂರಕವಾಗಿದ್ದವು. ಕೇಂದ್ರ ಚುನಾವಣಾ ಆಯೋಗದ ವಿಶೇಷ ಮತಪಟ್ಟಿ ಪರಿಷ್ಕರಣೆಯಿಂದಾಗಿ ಬಹುತೇಕ ನಕಲಿ ಮತದಾರರ ಹೆಸರು ಡಿಲೀಟ್ ಆಗಿವೆ. ಬಾಂಗ್ಲಾ ಅಕ್ರಮ ನುಸುಳುಕೋರರಿಗೆ ಕಾಲಮಿತಿಯಲ್ಲಿ ನಿರ್ಬಂಧ ಹಾಕುವ ಭರವಸೆಯೂ ಇದೆ. ಕುಟುಂಬದ ಯಜಮಾನಿಗೆ 3,000 ರೂಪಾಯಿ ಗ್ಯಾರಂಟಿ ಘೋಷಣೆ ಮತದಾರನನ್ನ ಸೆಳೆಯೋದರಲ್ಲಿ ಸಫಲವಾಗಿದೆ. ಪ್ರಧಾನಿ ನರೇಂದ್ರ ಮೋದಿ ಎಬ್ಬಿಸಿದ ಜಲ್ಮುರಿ ಖಾರ ರಾಜ್ಯಾದ್ಯಂತ ವರ್ಕೌಟ್ ಆಗಿದ್ದು ಮೋದಿ ಶಾ ಸ್ಟಾರ್ ಕ್ಯಾಂಪೇನ್ ಕೂಡ ಮತಗಳನ್ನು ಸೆಳೆದಿದೆ. ಜೊತೆಗೆ ಆರ್ಜಿಕರ್ ವೈದ್ಯ ವಿದ್ಯಾರ್ಥಿನಿಯ ಅತ್ಯಾಚಾರ ಮತ್ತು ಕೊಲೆ ಪ್ರಕರಣ, ಸಂದೇಶ್ ಖಾಲಿ ದೌರ್ಜನ್ಯ ಪ್ರಕರಣಗಳು ಮತದಾನದ ಮೇಲೆ ಪ್ರತಿಕೂಲ ಪರಿಣಾಮ ಬೀರಿದೆ. ಅಷ್ಟೇ ಅಲ್ಲ, ರಾಜ್ಯದಲ್ಲಿ ಇದೇ ಮೊದಲ ಬಾರಿಗೆ ಅತಿ ಹೆಚ್ಚು ಮತದಾನ ಅಂದ್ರೆ 91.66% ಕೂಡ ಫಲಿತಾಂಶದ ಲೆಕ್ಕಾಚಾರಗಳನ್ನ ತಲೆಕೆಳಗಾಗಿಸಿದೆ. भारत के महान लोकतंत्र पर भरोसा, परफॉर्मेंस की पॉलिटिक्स पर भरोसा, स्थिरता के संकल्प पर भरोसा, एक भारत श्रेष्ठ भारत की भावना पर. ವಿಜುವಲ್ ಹೀರೋ ಈಗ ಚೆನ್ನೈ ಸೂಪರ್ ಕಿಂಗ್. ಪ್ರತಿ ಚುನಾವಣೆಯಲ್ಲೂ ಬದಲಾವಣೆ ಮಾಡುವುದು ದ್ರಾವಿಡ ನೆಲದ ನಿಯಮವೇ ಆಗಿಬಿಟ್ಟಿದೆ. ಅದು ಎಂಜಿಆರ್ ಕಾಲ ಆಗಬಹುದು, ಕರುಣಾನಿಧಿ ಅಥವಾ ಜಯಲಲಿತಾ ಕಾಲ ಆಗಿರಬಹುದು. ಅಂತೆಯೇ ಈ ಬಾರಿ ಕೂಡ ಬದಲಾವಣೆ ಬಯಸಿ ಮತ ಹಾಕಿದ್ದಾನೆ ತಮಿಳುನಾಡಿನ ಮತದಾರ. ಈ ಹಿಂದೆ ಅಧಿಕಾರ ನಡೆಸುತ್ತಿದ್ದ ದ್ರಾವಿಡ ಪಕ್ಷಗಳಿಗೆ ಕೊಟ್ಟರು ನಟ ವಿಜಯ್ ನೇತೃತ್ವದ ಟಿವಿಕೆ ಪಕ್ಷಕ್ಕೆ ಅಧಿಕಾರ ಕೊಟ್ಟಿದ್ದಾರೆ ತಮಿಳುನಾಡಿನ ಜನ. ಸರ್ಕಾರ ರಚನೆಗೆ ಬಹುಮತ ಇಲ್ಲದಿದ್ದರೂ ಅತಿ ದೊಡ್ಡ ಪಕ್ಷವಾಗಿದೆ ಟಿವಿಕೆ. ಕಾಂಗ್ರೆಸ್ ಸೇರಿದಂತೆ ಸಣ್ಣ ಪುಟ್ಟ ಪಕ್ಷಗಳ ಬೆಂಬಲ ಪಡೆದು ಸರ್ಕಾರ ರಚನೆ ಮಾಡುವ ತಯಾರಿ ನಡೆದಿದೆ. ವಿಜಯ್ ತಂದೆ ಚಂದ್ರಶೇಖರ್ ಕಾಂಗ್ರೆಸ್ ಅನ್ನ ಮೈತ್ರಿಗೆ ಆಹ್ವಾನಿಸಿದ್ದಾರೆ. ವೆರಿ ಪ್ರೌಡ್ ಅಂಡ್ ಹ್ಯಾಪಿ ಟೋಟಲ್ ಮೀ ಅಂಡ್ ಮೈ ವೈಫ್ ಬಿಕಾಸ್ ಮೈ ವಿಶಸ್ ಟು ಮೈ ಸನ್ because I'm seeing last 2 years is confidence level. Okay, his confidence level is fantastic, and faith. I will come as Chief Minister of Tamil Nadu. ದೇವರ ನಾಡಿನಲ್ಲಿ ಕಾಂಗ್ರೆಸ್ಗೆ ಅಧಿಕಾರ. 10 ವರ್ಷಗಳ ನಂತರ ಕಾಂಗ್ರೆಸ್ಗೆ ಕೇರಳಂ. ದೇವರ ನಾಡು ಕೇರಳಂನಲ್ಲಿ ಕಾಂಗ್ರೆಸ್ ನೇತೃತ್ವದ ಯುಡಿಎಫ್ ಭರ್ಜರಿ ಜಯ ಸಾಧಿಸಿದೆ. 10 ವರ್ಷಗಳ ಬಳಿಕ ಕೇರಳಂಗೆ ಮತ್ತೆ ಕಾಂಗ್ರೆಸ್ ಸಿಎಂ ಆಗ್ತಾರೆ. ದಕ್ಷಿಣದ ರಾಜ್ಯದಲ್ಲಿ ಕರ್ನಾಟಕ, ತೆಲಂಗಾಣ ಬಳಿಕ ಇದೀಗ ಕೇರಳಂನಲ್ಲಿ ಕಾಂಗ್ರೆಸ್ ಸಾಮ್ರಾಜ್ಯ. ಕೇರಳಂ ಕಾಂಗ್ರೆಸ್ನ ಗೆಲುವಿನಲ್ಲಿ ರಾಜ್ಯ ಕಾಂಗ್ರೆಸ್ ನಾಯಕರ ಪಾತ್ರ ದೊಡ್ಡದಿದೆ. ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿಕೆ ಶಿವಕುಮಾರ್, ಸಚಿವ ಜಮೀರ್ ಅಹಮದ್ ಖಾನ್ ಸೇರಿದಂತೆ ಬಹುತೇಕ ನಾಯಕರು ಕ್ಯಾಂಪೇನ್ ಮಾಡಿದ್ದರು.
ಕೇರಳಂಗೆ ಯಾರು ಸಿಎಂ ಆಗ್ತಾರೆ ಎಂಬ ಕುತೂಹಲ ಸಹಜವಾಗೇ ಮೂಡಿದೆ. ಕಾಂಗ್ರೆಸ್ ರಾಜ್ಯಾಧ್ಯಕ್ಷ ಸನ್ನಿ ಜೋಸೆಫ್, ಪ್ರತಿಪಕ್ಷ ನಾಯಕರಾಗಿದ್ದ ವಿಡಿ ಸತೀಶನ್, ಶಾಸಕ ರಮೇಶ್ ಚೆನ್ನಿತ್ತಾಲ, ಸಂಸದ ಕೆಸಿ ವೇಣುಗೋಪಾಲ್ ರೇಸ್ನಲ್ಲಿದ್ದಾರೆ. ಶೀಘ್ರವೇ ಹೈಕಮಾಂಡ್ ಹೊಸ ಸಿಎಂ ಬಗ್ಗೆ ನಿರ್ಧಾರ ಮಾಡಲಿದೆ. We are very grateful to the people of Kerala, and I dedicate this victory to the UDF leaders and thousands of UDF workers who worked hard. There was a huge anti-incumbency. At the same time, we discussed about a new era for the Kerala, future Kerala. We discussed. ಮತ್ತೊಂದು ಕಡೆ ಅಸ್ಸಾಂನಲ್ಲಿ ಬಿಜೆಪಿ ಅಧಿಕಾರಕ್ಕೇರಲಿದೆ. ಸತತ 3ನೇ ಬಾರಿ ಬಿಜೆಪಿ ಸರ್ಕಾರ ರಚನೆಯಾಗ್ತಿದ್ದು, ಸಿಎಂ ಹಿಮಂತ್ ಬಿಸ್ವಾ 2ನೇ ಬಾರಿ ಸಿಎಂ ಪಟ್ಟಕ್ಕೇರುವ ಸಾಧ್ಯತೆಗಳಿವೆ. ಹಾಗೆ ಪುದುಚೇರಿಯಲ್ಲೂ ಕೂಡ ಬಿಜೆಪಿಯದ್ದೇ ಅಧಿಕಾರ. ತಮಿಳುನಾಡಿನಲ್ಲಿ ಕಮಾಲ್ ಮಾಡಿದ ಟಿವಿಕೆ ವಿಜಯ್ ಪಕ್ಷದ ಪೈಪೋಟಿ ಮಧ್ಯೆಯೂ ಬಿಜೆಪಿ ಸ್ಪಷ್ಟ ಬಹುಮತದ ಮೂಲಕ ಅಧಿಕಾರಕ್ಕೇರುತ್ತಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.